ನಮಸ್ಕಾರ ಎಲ್ಲರಿಗೂ ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಕ ಸ್ಟೋರೀಸ್ ಮಗ. ಸುಮಾರು ಜನ ಕೇಳ್ತಿದ್ರು ಕಾಮೆಂಟ್ ಸೆಕ್ಷನ್ ಅಲ್ಲಿ ಓಪನಿಂಗ್ ಪೇರ್, ಸ್ಟ್ರಾಂಗೆಸ್ಟ್ ಓಪನಿಂಗ್ ಪೇರ್ ಯಾವ್ದಾಗಿರಬಹುದು ಈ ಸೀಸನ್ದು ಅಂತ. ಅಂಡ್ ಒಂದು ವಾಟ್ಸಪ್ ಅಲ್ಲಿ DM ಕೂಡ ಬಂದಿತ್ತು, ಓಪನಿಂಗ್ ಪೇರ್, ಸ್ಟ್ರಾಂಗೆಸ್ಟ್ ಓಪನಿಂಗ್ ಪೇರ್ ಬಗ್ಗೆ ವಿಡಿಯೋ ಮಾಡುಗರು ಅಂತ. ಹೌದು, ಸ್ಟ್ರಾಂಗೆಸ್ಟ್ ಓಪನಿಂಗ್ ಪೇರ್ ಬಗ್ಗೆ ಈ ವಿಡಿಯೋ. ಯಾರಾಗ್ತಾರೆ ಸ್ಟ್ರಾಂಗೆಸ್ಟ್ ಓಪನಿಂಗ್ ಪೇರ್ ಈ ಸೀಸನ್? ಸ್ಟ್ರಾಂಗೆಸ್ಟ್ ಓಪನಿಂಗ್ ಪೇರ್ ಯಾರು, ಯಾವ ಟೀಮ್ದು ಅಂತ ನೋಡ್ಬಿಡೋಣ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡೋಣ ಮಾತ್ರ ಮರಿಬೇಡಿ ಮಗ. ಈ 10 ಪಾಸಿಬಲ್ ಟೀಮಿಂದ ಈ 20 ಪಾಸಿಬಲ್ ಓಪನರ್ಸ್ ಬರುವಂತ ಸಾಧ್ಯತೆ ಇದೆ ಮಗ. ಅಂಡ್ ನಾನು ರೇಟಿಂಗ್ ಪಾಯಿಂಟ್ಸ್ಗಳನ್ನ ಕೊಟ್ಕೊಂಡು ಹೋಗ್ತೀನಿ, ಈ ಟೀಮ್ಗೆ ಇಷ್ಟಿಷ್ಟು ರೇಟಿಂಗ್ ಪಾಯಿಂಟ್ಸ್ ಅಂತ. ಆಮೇಲೆ ಲಾಸ್ಟಿಗೆ ಹೇಳ್ತೀನಿ ಇವರು ಟಾಪ್ ತ್ರೀ ಓಪನಿಂಗ್ ಪೇರ್ನ ನಾನು ಡಿಸೈಡ್ ಮಾಡ್ತೀನಿ. ಆ್ಯಂಡ್ ನೀವು ಡಿಸೈಡ್ ಮಾಡಿ ಟಾಪ್ 3 ಓಪನಿಂಗ್ ಪೇರ್ಸು ಯಾರಾಗಿರಬಹುದು ಅಂತ. ಇನ್ಫ್ಯಾಕ್ಟ್ ಟಾಪ್ 3 ಬೇಡ, ಟಾಪ್ 4 ಡಿಸೈಡ್ ಮಾಡಿ. ಯಾಕೆಂದರೆ ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗಿದ್ರೆ ಟಾಪ್ 4 ಡಿಸೈಡ್ ಮಾಡೋಣ. ಟಾಪ್ 3 ಅಂದರೆ ತಪ್ಪಾಗುತ್ತೆ. ಓಕೆ, ಟಾಪ್ 4 ಡಿಸೈಡ್ ಮಾಡೋಣ. ಸೊ ಫಸ್ಟ್ ಸ್ಟಾರ್ಟ್ ಮಾಡೋಣ. ಓಪನಿಂಗ್ ಪೇರ್, ಸನ್ರೈಸ್ ಹೈದರಾಬಾದ್ನ ಓಪನಿಂಗ್ ಪೇರ್ ರಿಲೇಟೆಡ್ ಮಗ. ಡಿಸ್ಟ್ರಕ್ಟಿವ್ ಆಗಿ ಕಾಣಿಸ್ಕೊಂಡಿದ್ರೆ ಲಾಸ್ಟ್ ಸೀಸನ್ ಅಭಿಷೇಕ್ ಶರ್ಮಾ ಜೊತೆಗೆ ಇಟ್ಸ್ ಟ್ರಾವಸ್ ಹೆಡ್ ಸಖತ್ತಾಗಿ ಕಾಣಿಸ್ಕೊಂಡಿದ್ರೆ, ಸುಮಾರು ರನ್ಸ್ಗಳನ್ನ ಹೊಡೆದಿದ್ರೆ, ಸುಮಾರು ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದರೆ. ಸೊ ಇದು ಕೂಡ ಒಂದು ಡಿಸ್ಟ್ರಕ್ಟಿವ್ ಓಪನಿಂಗ್ ಪೇರು. ನಾನು ಕೊಡ್ತೀನಿ ಈ ಓಪನಿಂಗ್ ಪೇರ್ಗೆ ಆಲ್ಮೋಸ್ಟ್ 10ಗೆ ಕೊಡ್ಬೋದು, ಒಂದು 7.5 8ನ ಈ ಓಪನಿಂಗ್ ಪೇರ್ಗೆ ಕೊಡ್ಬೋದು. ಯಾಕಂದ್ರೆ ಲಾಸ್ಟ್ ಸೀಸನ್ ಪ್ರೂವ್ ಮಾಡ್ಕೊಂಡಿದ್ರೆ, ಬಟ್ ಈ ಸೀಸನ್ ಹಿಂಗಾಗುತ್ತೆ ಅಂತ ಗೊತ್ತಿಲ್ಲ. ಒಂದು ಸೀಸನ್ ಇದ್ದಂಗೆ ಇನ್ನೊಂದು ಸೀಸನ್ ಇರುತ್ತೆ ಅಂತ ಕೂಡ ಹೇಳೋಕ್ಕಾಗೋದಿಲ್ಲ. ಆ್ಯಂಡ್ ಸೆಕೆಂಡ್ ಟೀಮು ಇಟ್ಸ್ ಚೆನ್ನೈ ಸೂಪರ್ ಕಿಂಗ್ಸ್. CSK ಓಪನಿಂಗ್ ಪೇರ್ ಡೆವಾನ್ ಕಾನ್ವಿಯ ಜೊತೆಗೆ ಋತುರಾಜ್ ಗಾಯಕ್ವಾಡ್. ಈ ಓಪನಿಂಗ್ ಪೇರ್ ಏನೋ ನನಗೆ ಆ ಮಟ್ಟಿಗೆ ಕಾನ್ಫಿಡೆನ್ಸ್ ಕೊಡ್ತಾ ಇಲ್ಲ. ಏನೋ ಒಂದು ಸಾಧಿಸ್ಬಿಡ್ತಾರೆ ಗುರು ಇವರು, ಬೆಂಕಿಯಾಗಿ ಸಿಗುತ್ತೆ ಅವ್ರಿಗೆ, ಸಾಲಿಡ್ ಆಗಿ ಸಿಗುತ್ತೆ ಅಂತ ಸ್ಟಾರ್ಟ್. ಹೌದು, ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಆಗಿರ್ಬೋದು. ಓಪನಿಂಗ್ ಪೇರ್ ಅಂತ ಬಂದಾಗ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಕೂಡ ನೋಡ್ತಾರೆ ಕೆಲವೊಂದು ಟೀಮು. ಆ್ಯಂಡ್ ಕೆಲವೊಂದು ಟೀಮು ಓವರ್ಸೀಸ್ ಇಂಡಿಯನ್ ಕಾಂಬಿನೇಷನ್ ಕೂಡ ನೋಡುತ್ತೆ. ಸೊ ಆ ಥರ ಕೂಡ ನೋಡ್ತಾರೆ. ಬಟ್ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಸುಮಾರು ಟೀಮ್ಗಳು ನೋಡೋದು. ಆ್ಯಂಡ್ ಇಲ್ಲಿ ಸುಮಾರು ಟೀಮ್ಗಳು ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ವರ್ಕೌಟ್ ಮಾಡ್ಕೊತಾರೆ. ಆ್ಯಂಡ್ ಸುಮಾರು ಟೀಮ್ಗಳು ಮಾಡ್ಕೊಳ್ಳೋದಿಲ್ಲ ಈ ಸೀಸನ್ ಅನ್ಕೊಂಡಿದ್ದೀನಿ. ಆ್ಯಂಡ್ ಇಬ್ಬರು ನೋಡಿ, ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ಸನ್ರೈಸ್ ಹೈದರಾಬಾದ್. ಇಲ್ಲಿ CSK ಬಂತು ಅಂದರೆ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್. ಮುಂಬೈ ಇಂಡಿಯನ್ಸ್ ಬಂತು ಅಂದರೆ ರೈಟ್ ಹ್ಯಾಂಡ್ ಕಾಂಬಿನೇಷನ್. RCB ಬಂತು ಅಂದರೆ ರೈಟ್ ಹ್ಯಾಂಡ್ ಕಾಂಬಿನೇಷನ್. ಸೊ ಈ ತರ ವರ್ಕೌಟ್ ಮಾಡ್ಕೊಂಡು ಹೋಗೋದು. ಅದೇ ಇವಾಗ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಅದು ಬತ್ತಾ T20 ಸ್ವಲ್ಪ ಕಮ್ಮಿ ಆಗ್ತಿದೆ. ಸೊ ಅದು ನನಗೆ ಒಂಥರ ಓಕೆ ಅಂತ ಅನ್ಸುತ್ತೆ. ಯಾಕಂದ್ರೆ ಇರೋದೇ 20 ಓವರು, ಅಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಕೂಡ ಬರೋದ್ರಿಂದ 8 ಜನ ಬ್ಯಾಟರ್ಗಳೇ ಆಗೋಗ್ಬಿಡ್ತಾರೆ. ನೀವು ವರ್ಕೌಟ್ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಬಂದವರೆಲ್ಲ ಗುದುತ್ತಾ ಇತ್ತು ಅಂದರೆ ಅದೇ ಚೆನ್ನಾಗಿರುತ್ತೆ. ಸೊ ಓಕೆ, CSK ಪೇರಿಗೆ ನಾವು ಕೊಡ್ಬೋದು ಗುರು, ಒಂದು 6.5ನ ಕೊಡ್ಬೋದು. ನನಗೇನೋ ಅಷ್ಟೊಂದು ಕನ್ವಿನ್ಸ್ ಮಾಡಿಲ್ಲ ಇವರು. ಏನೋ ಮಾಡ್ತಾರೆ, ಸಾಲಿಡ್ ಆಗಿ ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ ಅನ್ನಿಸ್ತಾ ಇಲ್ಲ. ನೋಡೋಣ, ಅವರೇ ಕ್ಲಿಕ್ ಆಗ್ಬೋದು, ಗೊತ್ತಿಲ್ಲ ಏನಾಗುತ್ತೆ ಅಂತ. ಬಟ್ ನನಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇಲ್ಲ. ಈ ಓಪನಿಂಗ್ ಪೇರು, ಡಿಸ್ಟ್ರಕ್ಟಿವ್ ಓಪನಿಂಗ್ ಪೇರು, ಟೀಮ್ ನಂಬರ್ 3 ಇಟ್ಸ್ ಮುಂಬೈ ಇಂಡಿಯನ್ಸ್. ರೋಹಿತ್ ಶರ್ಮಾ ಅಂಡ್ ವಿಲ್ ಜಾಕ್ಸ್ ಇಬ್ಬರು ಕೂಡ ಚಚ್ಚೋ ಅಂತ ಬ್ಯಾಟರ್ ಗುರು. ಸಾಲಿಡ್ ಆಗಿ ನೋಡಿ, ಓಪನಿಂಗ್ ಪೇರ್ ಅಂತ ಬಂದಾಗ ಒಬ್ರು ಆಂಕರ್ ರೋಲ್ನ ನಿಭಾಯಿಸ್ಬೇಕು. ಅಂದ್ರೆ ನೋಡೋದು ಯಾವ ಥರ ಯೂಶಲಿ ಅಂತಾರೆ, ಒಬ್ರು ಆಂಕರ್ ರೋಲ್ನ ನಿಭಾಯಿಸೋದು, ಅಂದ್ರೆ ಕಡೆವರೆಗೂ ಆಡುವಂಥದ್ದು. ಒಬ್ರು ಬ್ಲಾಸ್ಟ್ ಮಾಡೋದು, ಪೋಪ್ಲೆಲ್ಲ ಬ್ಲಾಸ್ಟ್ ಮಾಡ್ಬಿಟ್ಟು ಪೋಪ್ಲೆಲ್ಲ ಮುಗಿಸ್ಕೊಂಡು ಹೋಗ್ತಾ ಇರೋವಂಥದ್ದು. ಸೊ ಮುಗಿಸ್ಕೊಂಡು ಹೋಗ್ಬೋದು ಅಥವಾ ಅದನ್ನ ಕಂಟಿನ್ಯೂ ಕೂಡ ಮಾಡ್ಬೋದು, ಆ ಥರ ನೋಡ್ತಾರೆ. ಇಲ್ಲಿ ಇಬ್ರು ಕೂಡ ಡಿಸ್ಟ್ರಕ್ಟಿವ್ ಏನೇ, ರೋಹಿತ್ ಶರ್ಮಾ ಮತ್ತೆ ವಿಲ್ ಜಾಕ್ಸ್ ಇಬ್ರು ಕೂಡ ಡಿಸ್ಟ್ರಕ್ಟಿವ್ ಬ್ಯಾಟಿಂಗ್ ಆಡೋದು. ಹೋಪ್ಫುಲಿ ಇವರು ಓಪನ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಇದು ಬಾಂಬ್ ಓಪನಿಂಗ್ ಪೇರ್ ಹೋಗ್ರು. ಪೋಪ್ಲೆನ ಫುಲ್ ಚಾರ್ಜ್ ತಗೊಂಡ್ಬಿಡ್ತು, ಫುಲ್ ಟೋಲ್ ತಗೊಂಡ್ಬಿಡ್ತು, ಒಂದು 89 ರನ್ ಹೊಡೆದ್ಬಿಡ್ತು ಪೋಪ್ಲೆಲ್ಲ ಅಂತಂದ್ರೆ, ಇನ್ನು ಕೆಳಗಡೆ ಬಂದಂಥವ್ರು ಅವರು ಕೂಡ ಡಿಸ್ಟ್ರಕ್ಟಿವ್ ಆಗಿನೇ ಇರ್ತಾರೆ. ಸೊ ಅದರಿಂದ ಇದೊಂದು ಬಾಂಬ್ ಓಪನಿಂಗ್ ಪೇರ್. ನನ್ನ ಪ್ರಕಾರ ಇಲ್ಲಿ ಇವ್ರಿಗೆ ಕೊಡ್ಬೋದು 9.5ನ ಕೊಡ್ಬೋದು 10ಗೆ. ವಿಲ್ ಜಾಕ್ಸ್ ಜೊತೆಗೆ ರೋಹಿತ್ ಶರ್ಮಾ ಸೇರ್ಕೊಂತು ಅಂದ್ರೆ ಇಲ್ಲಿ ವಿರಾಟ್ ಕೊಹ್ಲಿ ಮತ್ತೆ ಫಿಲ್ ಸಾಲ್ಟ್ ಒಬ್ರು ಆಂಕರ್ ರೋಲ್ ನಿಭಾಯಿಸ್ತಾರೆ. ಅಂದ್ರೆ ವಿರಾಟ್ ಕೊಹ್ಲಿ ಲಾಸ್ಟ್ ವರ್ಗೂ ಆಡುವಂತ ಬ್ಯಾಟರು, ಫಿಲ್ ಸಾಲ್ಟು ಅಗ್ರೆಸಿವ್ ಬ್ಯಾಟರು, ಪವರ್ ಪ್ಲೇನ ಯುಟಿಲೈಸ್ ಮಾಡುವಂತ ಬ್ಯಾಟರು. ಸೊ ಇದು ಕೂಡ ಒಂದು ಸಖತ್ ಓಪನಿಂಗ್ ಪೇರ್. ವಿರಾಟ್ ಕೊಹ್ಲಿ ಏನು ಫುಲ್ಲು ಸ್ಲೋ ಆಗಿ ಆಡ್ತಾರೆ ಅಂತಾರಲ್ಲ, ಪವರ್ ಪ್ಲೇ ಸ್ವಲ್ಪ ಅಗ್ರೆಸಿವ್ ಆಗಿ ಆಡ್ತಾರೆ. ಫಸ್ಟ್ ಒಂದು 2 ಓವರ್ ನಿಧಾನಕ್ಕೆ ಆಡ್ತಾರೆ, ಆಮೇಲೆ ಸ್ವಲ್ಪ ಅಗ್ರೆಸಿವ್ ಆಗಿ ಆಡ್ತಾರೆ, ಆಮೇಲೆ ಮತ್ತೆ ಕಾಮ್ ಡೌನ್ ಆಗ್ತಾರೆ, ಆಮೇಲೆ ಮತ್ತೆ ಲಾಸ್ಟಿಗೆ ಬ್ಲಾಸ್ಟ್ ಮಾಡ್ತಾರೆ. ಸೊ ಆ ಥರ ಬ್ಯಾಟರು, ನೋಡ್ಕೊಂಡು ಆಡೋವಂಥ ಬ್ಯಾಟರು. ಇಲ್ಲಿ ಫಿಲ್ ಸಾಲ್ಟ್ ನೋಡ್ಕೊಂಡು ಆಡೋದು ಮಾತೇ ಇಲ್ಲ. ಸ್ಟಾರ್ಟಿಂಗ್ ಫ್ರಮ್ ದ ವೆರಿ ಫಸ್ಟ್ ಬಾಲು ನಾಯಿ ಹೊಡೆದಂಗೆ ಹೊಡೆಯುವಂಥ ಬ್ಯಾಟರು. ಸೊ ಈ ಓಪನಿಂಗ್ ಪೇರ್ ಕೂಡ ಬೆಟರ್ ಆಗಿದೆ. ನನ್ನ ಪ್ರಕಾರ ಏನೋ ಮಾಡ್ತಾರೆ ಅಂತ ಅನ್ನಿಸ್ತಿದೆ ಈ ಓಪನಿಂಗ್ ಪೇರ್. ಅದರಿಂದ ನನಗೆ ಇದು 8 ಅಂತ ಅನ್ನಿಸಿದೆ. 10ಗೆ 8 ಕೊಡ್ಬೋದು. ಮುಂಬೈ ಇಂಡಿಯನ್ಸ್ 9.5 ಕೊಡ್ಬೋದು. ಆ್ಯಂಡ್ ಟೀಮ್ ನಂಬರ್ 5 ಇಟ್ಸ್ ರಾಜಸ್ಥಾನ್ ರಾಯಲ್ಸು. ಸಂಜು ಸ್ಯಾಮ್ಸನ್ ಇವಾಗಿರುವಂಥ ಫಾರ್ಮ್ನ ನೋಡ್ತು ಅಂತ ಡಿಸ್ಟ್ರಕ್ಟಿವ್ ಫಾರ್ಮಲ್ಲಿ ಇದ್ದಾರೆ. ಆ್ಯಂಡ್ SSV ಜಾಸ್ವಾಲ್ ಕೂಡ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ. T20 ರೀಸೆಂಟಾಗಿ ಅಷ್ಟೊಂದು ಸೌಂಡ್ ಮಾಡ್ತಿಲ್ಲ, ಬಟ್ ಆದರೂ ಆಡ್ತಾನೆ ಇರಲಿಲ್ಲ ಇನ್ಫ್ಯಾಕ್ಟ್ ಜಾಸ್ತಿ. ಬಟ್ ನನ್ನ ಪ್ರಕಾರ ಇದು ಸೌಂಡ್ ಮಾಡುವಂಥ ಬ್ಯಾಟಿಂಗೇನೆ. ಇಬ್ಬರು ಕೂಡ ಅಂದರೆ ಆಂಕರ್ ರೋಲ್ ನಿಭಾಯಿಸೋದು ಇಲ್ಲಿ ಯಾರು ಅಂತಾರೆ ನನ್ನ ಪ್ರಕಾರ ಸಂಜು ಸ್ಯಾಮ್ಸನ್ ನಿಭಾಯಿಸ್ತಾರೆ. ಯಾಕಂದ್ರೆ ನೋಡಿದೀವಿ ನಾವು ಸಂಜು ಸ್ಯಾಮ್ಸನ್ ಸ್ವಲ್ಪ ಸ್ಲೋ ಆಗಿ ಸ್ಟಾರ್ಟ್ ಮಾಡೋದನ್ನ. ಆ್ಯಂಡ್ ಫ್ಲೋ ಸಿಕ್ತು ಅಂದರೆ ಹಾಕೊಂಡು ಚಚ್ತಾರೆ, ಅದು ಸೆಕೆಂಡ್ರಿ. ಬಟ್ ಸಂಜು ಸ್ಯಾಮ್ಸನ್ ನೋಡ್ಕೊಂಡು ಆಡ್ತಾರೆ, ಸ್ವಲ್ಪ ರೀಸೆಂಟಾಗಿ ಅಂತ ನೋಡ್ಕೊಂಡು ಆಡ್ತಾ ಇದ್ದಾರೆ. ಅದಕ್ಕೋಸ್ಕರ ರನ್ಸ್ ಬರ್ತಾ ಇರೋದು ಅವರಿಗೆ. ಜೈಸ್ವಾಲು ಬಂದವರನ್ನೇ ಹಾಕೊಂಡು ಗುಮ್ತಾ ಇರೋಂಥವ್ರು. ಸೊ ಇದು ಕೂಡ ಒಂದು ಬೆಸ್ಟ್ ಓಪನಿಂಗ್ ಪೇರ್ ಅಂತ ಹೇಳ್ತೀನಿ. ಇವ್ರಿಗೂ ಕೊಡ್ಬೋದು 8 ಕೊಡ್ಬೋದು ನನ್ನ ಪ್ರಕಾರ.
ಆ್ಯಂಡ್ ನೆಕ್ಸ್ಟ್ ಟೀಮ್ ನಂಬರ್ 6 ಒಬ್ಬರು ಆ್ಯಂಕರ್ ರೋಲ್ ನಿಭಾಯಿಸಿದ್ರೆ ಇನ್ನೊಬ್ರು ಡಿಸ್ಟ್ರಕ್ಟಿವ್ ಬ್ಯಾಟಿಂಗ್ನ ಆಡೋರು ಗುಜರಾತ್ ಟೈಟನ್ಸಲ್ಲಿ ಜಾಸ್ ಬಟ್ಲರ್ ಆ್ಯಂಡ್ ಶುಭ್ಮನ್ ಗಿಲ್ ಯೂಶಲಿ ವಿರಾಟ್ ಕೊಹ್ಲಿ ಥರ ನಿಧಾನಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ್ಯಂಡ್ ಸಿಕ್ಕಿದಾಗ ಹಾಕೊಂಡು ತರಿಸ್ತಾರೆ. ಜಾಸ್ ಬಟ್ಲರ್ ಸ್ಟಾರ್ಟಿಂಗ್ ಫ್ರಮ್ ದ ವೆರಿ ಫಸ್ಟ್ ಬಾಲು ಅಗ್ರೆಸಿವ್ ಬ್ಯಾಟಿಂಗ್ ಆಡೋವಂಥವ್ರು. ಇವ್ರಿಗೂ ಕೂಡ ಸಕಾಲಾಗಿದೆ ಓಪನಿಂಗ್ ಪೇರು. ನನ್ನ ಪ್ರಕಾರ ಇವ್ರಿಗೂ ಒಂದು 8 ಕೊಡ್ಬೋದು. ಆ್ಯಂಡ್ ನೆಕ್ಸ್ಟ್ ವೆನ್ ಇಟ್ ಕಮ್ಸ್ ಟು ಫ್ರೇಸರ್ ಆ್ಯಂಡ್ KL ರಾಹುಲ್ ಟೀಮ್ ನಂಬರ್ 7 ಡೆಲ್ಲಿ ಕ್ಯಾಪಿಟಲ್ಸ್ನ ಓಪನಿಂಗ್ ಪೇರು. ಸೊ ಇಬ್ಬರು ಕೂಡ ಏನೋ ಅನ್ನಿಸ್ತಾ ಇದೆ, ಏನೋ ಆಗಲ್ಲ ಅಂತ ಅನ್ನಿಸ್ತಾ ಇದೆ. ಒಬ್ಬರು ಆಡ್ಬೋದು, ಒಬ್ಬರು ಡಮ್ಮಿ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಅಲ್ಲಿ ಫ್ರೇಸರ್ ಆಗ್ತಾರ, ರಾಹುಲ್ ಆಗ್ತಾರ ಗೊತ್ತಿಲ್ಲ. ಒಟ್ನಲ್ಲಿ ರಾಹುಲ್ ಬ್ಯಾಟಿಂದ ರನ್ಸ್ ಅಂತೂ ಬರುತ್ತೆ, ಬಟ್ ಯಾವ ಒಂದು ಇದ್ರಲ್ಲಿ ಬರುತ್ತೆ, ಯಾವ ಒಂದು ಫೇಸಲ್ಲಿ ಬರುತ್ತೆ, ಯಾವ ಒಂದು ಗೇಜಲ್ಲಿ ಬರುತ್ತೆ, ಯಾವ ಒಂದು ಸ್ಟ್ರೈಕ್ ರೇಟಲ್ಲಿ ಬರುತ್ತೆ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ಸೀಸನ್ ಸಿಕ್ಕಾಪಟ್ಟೆ ಫೋಕಸ್ ಇರುತ್ತೆ ಅವರ ಸ್ಟ್ರೈಕ್ ರೇಟ್ ಮೇಲೆ. ಇಲ್ಲ ಅಂದರೆ ಅವರು ಒಂಥರ ಗೋತಾ ಹೊಡೆದ್ರು ಅಂತ ಅನ್ಕೊಳ್ಳಿ. ಸ್ಟ್ರೈಕ್ ರೇಟ್ ಮೇಲೆ ಫೋಕಸ್ ಇಟ್ಕೊಂಡಿಲ್ಲ ಅಂದರೆ KL ರಾಹುಲ್ ಲಾಸ್ಟ್ ಸೀಸನ್ ವರ್ಸ್ಟ್ ಆಗಿತ್ತು ಸ್ಟ್ರೈಕ್ ರೇಟು. ಈ ಸೀಸನ್ ಸ್ಟ್ರೈಕ್ ರೇಟ್ ಮೇಲೆ ಕೆಲಸ ಮಾಡಲೇಬೇಕು. ಇಲ್ಲಿ ಅಗ್ರೆಸಿವ್ ಬ್ಯಾಟಿಂಗ್ನ ಇವ್ರು ಮಾಡ್ತು ಅಂತಂದರೆ, ಫ್ರೇಸರ್ ಮಾಡ್ತು ಅಂತಂದರೆ, ಇವರು ಆ್ಯಂಕರ್ ರೋಲನ್ನು ನಿಭಾಯಿಸ್ಕೊಂಡು ಒಂದು ರೇಂಜಿಗೆ ನಿಭಾಯಿಸ್ಬೋದು ಅಷ್ಟೇ. ಬರೀ ಆ್ಯಂಕರ್ ರೋಲಲ್ಲಿ ನಿಭಾಯಿಸ್ತೀನಿ, ರನ್ನೇ ಬಾಲ್ ಆಡ್ತೀನಿ ಅಂತಂದರೆ ಆಗೋದಿಲ್ಲ. ಈ ಸೀಸನ್ ಲಾಸ್ಟ್ ಸೀಸನ್ ರನ್ನೇ ಬಾಲ್ ಆಡಿದ್ರು ಸುಮಾರು ಮ್ಯಾಚು. ಇವರಿಗೆ ಒಂದು 6.5ನ ಕೊಡ್ಬೋದು. ಯಾಕೆಂದರೆ ಫ್ರೇಸರ್ ಕನ್ಸಿಸ್ಟೆಂಟ್ ಆಗಿ ಆಡಿಲ್ಲ, ಎಲ್ಲೋ ಒಂದೆರಡು ಮ್ಯಾಚ್ನ ಪರ್ಫಾರ್ಮ್ ಮಾಡಿದ್ರೆ ಅಷ್ಟೇ. ಬಟ್ ಕನ್ಸಿಸ್ಟೆಂಟ್ ಪ್ರದರ್ಶನ ಫ್ರೇಸರಿಂದ ಬರ್ತಾ ಇಲ್ಲ. ರಾಹುಲ್ ರನ್ ನೋಡಿದ್ದಾರೆ ಕನ್ಸಿಸ್ಟೆಂಟ್ ಆಗಿ, ಬಟ್ ಅವರ ಸ್ಟ್ರೈಕ್ ರೇಟು ಜೊತೆಗೆ ಇವರ ಒಂದು ಇನ್ಕನ್ಸಿಸ್ಟೆನ್ಸಿ ಏನಿದೆ ನನಗೆ ಅದು ಕಾಡ್ತಾ ಇದೆ. ಅದಕ್ಕೋಸ್ಕರ ನಾನು ಇವರಿಗೆ 6.5ನ ಕೊಡ್ತೀನಿ ಡೆಲ್ಲಿ ಕ್ಯಾಪಿಟಲ್ಸ್ಗೆ. ಅಂಡ್ ನೆಕ್ಸ್ಟ್ ಮ್ಯಾನ್ ಇಟ್ ಕಮ್ಸ್ ಟು ಪ್ರಭ್ಸಿಮ್ರಾನ್ ಸಿಂಗ್. ಪಂಜಾಬ್ ಕಿಂಗ್ಸ್ನ ಪ್ರಭ್ಸಿಮ್ರಾನ್ ಸಿಂಗ್ ಅಂಡ್ ಜಾಸ್ ಇಂಗ್ಲಿಷ್ ಓಪನ್ ಮಾಡೋ ಸಾಧ್ಯತೆ ಇದೆ ಅಂತ ರಿಪೋರ್ಟ್ಸ್ ಬರ್ತಾ ಇದೆ. ಗೊತ್ತಿಲ್ಲ ಯಾರು ಓಪನ್ ಮಾಡ್ತಾರೆ ಅಂತ ಪಂಜಾಬ್ ಕಿಂಗ್ಸಲ್ಲಿ. ಒಟ್ಟಲ್ಲಿ ಪ್ರಭ್ಸಿಮ್ರಾನ್ ಸಿಂಗ್ ಅಂತೂ ಶ್ಯೂರಾಗೆ ಓಪನ್ ಮಾಡೋ ಸಾಧ್ಯತೆ ಇದೆ. ಸೊ ನನ್ನ ಪ್ರಕಾರ ಇವ್ರಿಗೂ ಕೊಡ್ಬೋದು ಗುರು. ಅಂತ ಏನು ಹೆವಿ ಅನ್ನಿಸ್ತಿಲ್ಲ, ಡಿಸ್ಟ್ರಕ್ಟಿವ್ ಅಂತ ಅನ್ನಿಸ್ತಿಲ್ಲ ನನ್ನ ಪ್ರಕಾರ. ಇವ್ರಿಗೆ ಕೊಡ್ಬೋದು, ಒಂದು 6 ಕೊಡ್ಬೋದು. ಕಡಿಮೆ ಕೊಡ್ತೀನಿ ಇವರಿಗೆ, ಯಾಕೆಂದರೆ ನನಗೆ ಅಂಥ ಡಿಸ್ಟ್ರಕ್ಟಿವ್ ಅಂತ ಅನ್ನಿಸ್ತಿಲ್ಲ ಈ ಓಪನಿಂಗ್ ಪೇರ್. ಅವರ ಮಿಡ್ಲ್ ಆರ್ಡರ್ ಚೆನ್ನಾಗಿದೆ, ಬಟ್ ಅವರ ಓಪನಿಂಗ್ ಪೇರ್ ನನಗೆ ಯಾಕೆ ಅಷ್ಟೊಂದು ಕನ್ವಿನ್ಸ್ ಮಾಡ್ತಾ ಇಲ್ಲ. ವೆನ್ ಇಟ್ ಕಮ್ಸ್ ಟು ಟೀಮ್ ನಂಬರ್ 9 ಇಟ್ಸ್ ಲಕ್ನೋ ಸೂಪರ್ ಜೈಂಟ್ಸ್ನ ಮಾಕ್ರಮು ಜೊತೆಗೆ ಇಟ್ಸ್ ಮಿಚೆಲ್ ಮಾರ್ಷು. ಸೊ ಇಬ್ಬರು ಕೂಡ ಕಾನ್ಫಿಡೆನ್ಸ್ ಕೊಡ್ತಿಲ್ಲ. ರೀಸೆಂಟಾಗಿ ಅಷ್ಟೊಂದು ಫ್ಲೋರ್ ಕಾಣಿಸ್ತಾ ಇಲ್ಲ. ಮಾರ್ಷ್ ಹೊಡೆದ್ರೆ ಸೆಂಚುರಿನೇ ಹೊಡೆದು ಬಿಡ್ತಾರೆ ಹಾಕೊಂಡು, ಇಲ್ಲ ಅಂದರೆ ಹೊಡೆಯೋದೇ ಇಲ್ಲ, ಬೇಗ ಔಟ್ ಆಗಿ ಹೋಗ್ತಾರೆ. ಮಾಕ್ರಮು ಅಷ್ಟೇ ಆಡೋದೇ ಚೆನ್ನಾಗಿ ಆಡ್ತಾರೆ. ರೀಸೆಂಟಾಗಿ ಅಷ್ಟೊಂದು ಫಾರ್ಮಲ್ಲೂ ಕೂಡ ಮಾಕ್ರಮು ಕಾಣಿಸ್ತಾ ಇಲ್ಲ. ಲಾಸ್ಟ್ IPL ಸೀಸನ್ ಯಾವ ಥರ ಆಯಿತು ಅಂತ ನಿಮಗೆಲ್ಲರಿಗೂ ಗೊತ್ತಿರೋಂಥ ವಿಚಾರನೇ. ಮಾಕ್ರಮ್ನ ಯೂಶಲಿ ಮಿಡ್ಲ್ ಆರ್ಡರ್ಲಿ ಆಡ್ಸೋದಕ್ಕೆ ಯೋಚನೆ ಮಾಡ್ತಾರೆ. ಇವರೇ ಓಪನ್ ಮಾಡ್ತಾರೆ ಅಂತ ಅಂದರೆ ಇವರೇ ಓಪನ್ ಮಾಡಬೇಕು. ಇನ್ಫ್ಯಾಕ್ಟ್ ಈ ಟೀಮನ್ನು ನೋಡ್ತು ಅಂದರೆ ಅದೇ ಥರನೇ ಕಾಣಿಸ್ತಾ ಇದೆ. ಸೊ ಕಾನ್ಫಿಡೆನ್ಸ್ ಕೊಡ್ತಾ ಇಲ್ಲ. ನನ್ನ ಪ್ರಕಾರ ಒಂದು 6 ಕೊಡ್ಬೋದು ಇವ್ರಿಗೂ ಕೂಡ. 6 ಅಥವಾ 5.5ನ ಕೊಡ್ಬೋದು. ಅಷ್ಟೊಂದು ಕನ್ವಿನ್ಸ್ ಮಾಡ್ತಾ ಇಲ್ಲ. ಆ್ಯಂಡ್ KKRನ ಓಪನಿಂಗ್ ಪೇರು ಇಟ್ಸ್ ಸುನಿಲ್ ನಾರಾಯಣ್ ಆ್ಯಂಡ್ ಕ್ವಿಂಟನ್ ಡಿ ಕಾಕು. ಸೊ ಇವರಂತೂ ಬ್ಲಾಸ್ಟ್ ಕೊಡೋಂಥ ಓಪನಿಂಗ್ ಪೇರ್ ಇವರು. ಅಂದರೆ ಓಪನಿಂಗ್ ಪೇರ್ ಹೆಂಗಿದೆ ಅಂತಾರೆ, ಒಟ್ಟಲ್ಲಿ ಒಬ್ಬರಾರು ಪಕ್ಕ ಬೇಗ ಔಟ್ ಆಗ್ತಾರೆ, ಒಬ್ಬರಂತೂ ಕಂಟಿನ್ಯೂ ಮಾಡ್ತಾರೆ. ಅಂದರೆ ಬ್ಲಾಸ್ಟ್ ಕೊಡ್ತಾರೆ. ಒಟ್ಟಲ್ಲಿ ಈ ಓಪನಿಂಗ್ ಪೇರಿಂದ ರನ್ಸ್ಗಳು ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಅಂದರೆ ಪಾರ್ಟ್ನರ್ಶಿಪ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಒಬ್ಬರು ಬೇಗ ಔಟ್ ಆಗ್ತಾರೆ, ಅದೇ ಸುನಿಲ್ ನಾರಾಯಣ್ ಬೇಗ ಔಟ್ ಆಗ್ತಾರೆ, ಹೊಡಿತಾರೆ. ಇದರಲ್ಲಿ ಪಾರ್ಟ್ನರ್ಶಿಪ್ನ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡೋದಕ್ಕಾಗೋದಿಲ್ಲ. ಓಕೆ, ಚೆನ್ನಾಗಿದೆ, ಬ್ಲಾಸ್ಟ್ ಕೊಡ್ತಾರೆ. ನನಗೇನೋ ಒಂದು 6.5 7 ಕೊಡ್ಬೋದು ಅಂತ ಅನ್ನಿಸ್ತದೆ. ನನಗೆ ಪಾರ್ಟ್ನರ್ಶಿಪ್ ಇವ್ರದ್ದು ಕನ್ಸಿಸ್ಟೆಂಟಾಗಿ ಎಲ್ಲ ಮ್ಯಾಚ್ಗಳು ಕೂಡ ಬಿಲ್ಡ್ ಆಗುತ್ತೆ ಅಂತ ಶ್ಯೂರ್ ಆಗಂತೂ ಖಂಡಿತ ಅನ್ನಿಸ್ತಾ ಇಲ್ಲ. ಒಟ್ಟಲ್ಲಿ ಡಿಸ್ಟ್ರಕ್ಟಿವ್ ಬ್ಯಾಟಿಂಗ್ ಏನೇ, ಬಟ್ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗೋದಿಲ್ಲ. ಟೂರ್ನಮೆಂಟಲ್ಲಿ ಇವರು ಹೆವಿ ಲೀಡಿಂಗ್ ಪಾರ್ಟ್ನರ್ಶಿಪ್ನಲ್ಲಿ ಲೀಡ್ ಅಂತೂ ಖಂಡಿತ KKR ಅಂತೂ ಮಾಡ್ತಾ ಇಲ್ಲ. ಇಲ್ಲಿ ನನಗೆ ಡಿಸ್ಟ್ರಕ್ಟಿವ್ ಅಂತ ಅನ್ನಿಸ್ತಿರೋದು ಟಾಪ್ 4 ಟೀಮ್ಸ್ಗಳು ಯಾವುದು ಅಂತ ಅಂದರೆ, ಏನೋ ಒಂದು ಇಲಾಗರು ರಜ್ಜಿ ಇವರೇ ಟಾಪ್ ಲಿಸ್ಟಲ್ಲಿ ಟಾಪ್ ಹೈಯೆಸ್ಟ್ ರನ್ ಗೇಟರ್ಸಲ್ಲಿ ಇರ್ತಾರೆ, ಪಾರ್ಟ್ನರ್ಶಿಪ್ ಹೆವಿ ಬಿಲ್ಡ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇರೋದು ನನಗೆ. ಜಾಸ್ತಿ ಒಟ್ಟಿಗೆ ಸೇರ್ಕೊಂಡು ತುಂಬ ರನ್ಸ್ನ ಹೊಡಿತಾರೆ ಅಂತ ಅನ್ನಿಸ್ತಾ ಇರೋಂಥ ಪ್ಲೇಯರ್ಸ್ಗಳನ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇಟ್ಸ್ ಟೀಮ್ ನಂಬರ್ 1 ನನ್ನ ಪ್ರಕಾರ ಅದು ಮುಂಬೈ ಇಂಡಿಯನ್ಸ್ ಆಗಿರುತ್ತೆ. ರೋಹಿತ್ ಶರ್ಮಾ ಜೊತೆಗೆ ವಿಲ್ ಜಾಕ್ ಸೇರ್ಕೊಂತಂದರೆ ಒಂದು ಒಳ್ಳೆ ಬ್ಲಾಸ್ಟ್ನ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಆ್ಯಂಡ್ ಮೆಜಾರಿಟಿ ಆಫ್ ದ ರನ್ಸ್ ಹೊಡಿಬೋದು ಅಂತ ಅಂದ್ಕೊಂಡಿದ್ದೀನಿ. ಆದ್ದರಿಂದ ನಾನು ಮೊದಲನೇ ಸ್ಥಾನನ ಇಲ್ಲಿ ಮುಂಬೈ ಇಂಡಿಯನ್ಸ್ಗೆ ಕೊಡ್ತಿದ್ದೀನಿ. 2ನೇ ಸ್ಥಾನ ನಾನು ಜಾಸ್ವಾಲ್ ಆ್ಯಂಡ್ ಸ್ಯಾಮ್ಸನ್ ಅವ್ರಿಗೆ ಕೊಡ್ತಾ ಇದ್ದೀನಿ. ಇವರು ಕೂಡ ನನಗೆ ಏನೋ ಹೊಡಿಬೋದು, ಸಖತ್ತಾಗಿ ಚಚ್ಬೋದು ಅಂತ ಅನ್ನಿಸ್ತಾ ಇದೆ ಈ ಸೀಸನ್. ಅದಕ್ಕೋಸ್ಕರ 2nd ಪೊಸಿಷನ್ನ ಜಾಸ್ವಾಲ್ ಆ್ಯಂಡ್ ಸ್ಯಾಮ್ಸನ್ ರಾಜಸ್ಥಾನ್ ರಾಯಲ್ಸ್ಗೆ. 3rd ಪೊಸಿಷನ್ನು RCBಗೆ ಬರ್ತಾ ಇದೆ. ಇಲ್ಲಿ 2nd ಪೊಸಿಷನ್ ಮತ್ತು 3rd ಪೊಸಿಷನ್ ಸ್ವಲ್ಪ ವೇರಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಸುಮಾರು ರನ್ಸ್ಗಳನ್ನ ವಿರಾಟ್ ಕೊಹ್ಲಿ ಲಾಸ್ಟ್ ಸೀಸನ್ ಹೊಡೆದಿದ್ದಾರೆ. ಓಪನಿಂಗ್ ಪಾರ್ಟ್ನರ್ಶಿಪ್ ಅಷ್ಟೇನಾಗಿ ಬಂದಿಲ್ಲದೆ ಇರ್ಬೋದು ಲಾಸ್ಟ್ ಸೀಸನು ಫ್ಯಾಫ್ ಅವರ ಜೊತೆಗೆ, ಬಟ್ ಈ ಸೀಸನ್ ಬರುತ್ತೆ ಅಂತ ಅನ್ನಿಸ್ತಾ ಇದೆ ನನಗೆ. ಫಿಲ್ ಸಾಲ್ಟ್ ಅವರು ಕೂಡ ರನ್ಸ್ ಸುಮಾರು ಹೊಡೆದಿದ್ದಾರೆ ಲಾಸ್ಟ್ ಸೀಸನು KKRಗೆ. ಆದ್ದರಿಂದ ಇವರಿಬ್ಬರು ಸೇರ್ಕೊಂತಾರೆ, ಈ ಕೋಮು ಸಾಕಾಗಿರುತ್ತೆ. 2nd ಸ್ಲಾಟು ಕೊಡ್ಬೋದು, ಬಟ್ 3rd ಸ್ಲಾಟ್ ಪರವಾಗಿಲ್ಲ. 3rd ಸ್ಲಾಟ್ ಏನು ಇಡಾರ. ಆಮೇಲೆ ಏನು ಗುರು ನೀನು RCB ಅಂತ ಮೇಲ್ಗಡೆ ಹೇಳ್ತೀಯ ಅಂತ ಆನೆಸ್ಟ್ ಆಗಿ ಹೇಳೋ ಗುರು ಅಂತ ಹೇಳ್ತೀರ ಆಮೇಲೆ. ಸೊ ಅದಕ್ಕೋಸ್ಕರ ಒಟ್ಟಲ್ಲಿ ಇವರಿಬ್ಬರ ಮಧ್ಯೆ ಟೈ ಇದೆ, RR ಮತ್ತು RCB ಮಧ್ಯ. ಬಟ್ ಆದ್ರೂ ಪರವಾಗಿಲ್ಲ, RCBನ 3rd ಇಟ್ಬಿಡಾರೆ, ಏನು ಕಿತ್ತು ಗುಡೆ ಹಾಕೋಂಥದ್ದೆಲ್ಲ ಏನಿಲ್ಲ ಇಲ್ಲಿ. ಸೊ ಓಕೆ, ಟೀಮ್ ನಂಬರ್ 4 ನನ್ನ ಪ್ರಕಾರ ಡಿಸ್ಟ್ರಕ್ಟಿವ್ ಆಗಿ ಕಾಣಿಸುವಂಥ ಪೇಯಲ್ಲಿ
ಇಟ್ಸ್ ಅಭಿಷೇಕ್ ಶರ್ಮಾ ಆ್ಯಂಡ್ ಟ್ರಾವಸ್ ಹೆಡ್ ಅಂತ ಅನ್ಕೊಂಡಿದ್ದೆ. ಸುಮಾರು ರನ್ಸ್ನ ಹೊಡೆದಿರೋ ಲಾಸ್ಟ್ ಸೀಸನ್ನು. ಆ್ಯಂಡ್ ಕೋಂಬೋ ಸಖತ್ತಾಗಿ ವರ್ಕೌಟ್ ಆಗಿದೆ. ಚಚ್ಚೋ ಅಂತವ್ರು ಪವರ್ ಪ್ಲೇಲೇ ಒಂಥರ ಫುಲ್ ಟೋಲ್ ತೊಗೊಂಡೋಗ್ಬಿಡ್ತಾ ಇದ್ರು, ಪವರ್ ಪ್ಲೇಲೇ ಅಟ್ಯಾಕ್ ಮಾಡಿ ಬಿಸಾಕ್ತಾ ಇದ್ರು. ಸೊ ಇವ್ರದ್ದು ಡಿಸ್ಟ್ರಕ್ಟಿವ್ ಆಗಿರುತ್ತೆ. ಸುಮಾರು ರನ್ಸ್ಗಳನ್ನ ಹೊಡೆದಿರೋದ್ರಿಂದ ಈ ಸೀಸನ್ ಕೂಡ ಸುಮಾರು ರನ್ಸ್ ಹೊಡಿಬೋದು ಅಂತ ಅನ್ನಿಸಿದೆ. ಈ ಟಾಪ್ 4 ಟೀಮ್ಸ್ಗಳು ನನಗೆ ಡಿಸ್ಟ್ರಕ್ಟಿವ್ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಅನಿಸಿಕೆ ಯಾವುದು ಗುರು? ಯಾವುದು ಸಖತ್ತಾಗಿ ಕಾಣಿಸ್ತಿದೆ ನಿಮಗೆ ಓಪನಿಂಗ್ ಪೇರ್? ಯಾವ 4 ಟೀಮು? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ, ಬಾ.